ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಬೈರತಿ ಸುರೇಶ್ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಬೆಂಗಳೂರು. ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳಷ್ಟು ವಿಚಾರಗಳನ್ನು ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಮೇಲ್ಮನೆಯ ಸದಸ್ಯರು ಈಗಾಗಲೇ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಲಾಯರ್ಸ್ ಕೊಟ್ಟಂತಹ ಜಿಲ್ಲೆ ಕೋಲಾರ ಜಿಲ್ಲೆ. ನನಗೆ ಆಶ್ಚರ್ಯ ಆಯಿತು. ಸುಮಾರು 40 ಜನ ನ್ಯಾಯಾಧೀಶರುಗಳು ಈ ಕೋಲಾರ ಜಿಲ್ಲೆಯಿಂದ ಹೋಗಿದ್ದಾರೆ. ನಮ್ಮ ಕಾನೂನು ಕಾಲೇಜಿಂದ 40 ಜನ ಅಲ್ಲಿ ನ್ಯಾಯಾಧೀಶಗಳಾಗಿ ಹೋಗಿದ್ದಾರೆ ಅಂತ ಹೇಳಿ ಬಹಳಷ್ಟು ಖುಷಿಯಾದ ವಿಚಾರ. ಮುಂಚಿನ ದಿವಸಗಳಲ್ಲಿ ಕೋಲಾರ ಜಿಲ್ಲೆ ಅಂದರೆ ಬರಪೀಡಿತ ಜಿಲ್ಲೆ ಅಂತ ಇತ್ತು. ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವಂಥ ಜಿಲ್ಲೆ. ಆದರೆ ಈಗ ವಿದ್ಯೆಯಲ್ಲಿ ಅತ್ಯಂತ ಸಂಪದ್ಭರಿತವಾದ ಜಿಲ್ಲೆ ಅಂತ ಹೇಳ್ಕಳಿಸ್ಲಿಕ್ಕೆ ನಾನು ಈ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಕೋಲಾರ ಜಿಲ್ಲೆಯ ವಿದ್ಯಾರ್ಥಿನಿಯರು ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನನಗೆ ಇಲ್ಲಿ ಪ್ರಿನ್ಸಿಪಾಲ್ರ ಶಿಕ್ಷಣ ಇಲಾಖೆಯವರು ಎಲ್ಲ ಹುಡುಗರು ಕಾಣಿಸ್ತಾನೆ ಇಲ್ಲಲ್ಲ, ವಿದ್ಯಾರ್ಥಿಗಳು ಕರೆದಿಲ್ವಾ? ಒಂದು ವಿದ್ಯಾರ್ಥಿನಿಯರ ಬಾಯ್ಸ್ ಎಲ್ಲ ಎಲ್ಲೋ ಬಾಯ್ಸ್ ಕಾಲೇಜ್ ಕರೆದಿಲ್ವಾ? ಮಹಿಳಾ ಶಕ್ತಿ ದೇಶದ ಶಕ್ತಿ. ನಿಮ್ಮೆಲ್ಲರ ಈ ಒಂದು ಕಮಿಟ್ಮೆಂಟ್ ಏನಿದೆ, ಓದಬೇಕು, ಸಮಾಜದಲ್ಲಿ ಮುಂದಕ್ಕೆ ಬರಬೇಕು ಅಂತ ಹೆಣ್ಮಕ್ಳು, ನನ್ನ ಮಕ್ಕಳು ಸಮ ಅಂತೂ ನೀವೆಲ್ಲರೂ ಓದ್ತಾ ಇದ್ರಿ. ಇದೆಲ್ಲ ಆ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಮುಂದಿನ ಜೀವನ, ನಿಮ್ಮ ವೈಯಕ್ತಿಕ ಜೀವನ ಆಗಲಿ, ನಿಮ್ಮ ವಿದ್ಯಾರ್ಥಿ ಜೀವನ ಆಗಲಿ, ಉನ್ನತ ಮಟ್ಟಕ್ಕೆ ನಿಮ್ಮನ್ನೆಲ್ಲ ತಗೊಂಡೋಗ್ಲಿ. ನಿಮಗೆ ಪಾಠ ಹೇಳ್ಕೊಡ್ತಾ ಇರುವಂತಹ ಮಾಸ್ಟರ್ಗಳು ಯಾರಿದ್ದಾರೆ, ಟೀಚರ್ಸ್ ಯಾರಿದ್ದಾರೆ, ಅವರ ಆಶೀರ್ವಾದ ಯಾವತ್ತೂ ನಿಮ್ಮ ಜೊತೆ ಇರಬೇಕು. ಯಾಕಂದರೆ ಟೀಚರ್ಸ್ ಇಲ್ಲ ಅಂತಿದ್ರೆ ನೀವಾಗಲಿ ನಾವಾಗಲಿ ಯಾರೂ ಈ ಒಂದು ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಾ ಇರಲಿಲ್ಲ. ಸಮಾಜದಲ್ಲಿ ಒಂದು ಪುಣ್ಯವಾದ ಕೆಲಸವನ್ನು ಇವತ್ತು ನಿಮ್ಮ ಟೀಚರ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೊಫೆಸರ್ಸು, ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಸು, ನಿಮ್ಮ ಲೆಕ್ಚರರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದದಿಂದ ನೀವಿವತ್ತು ಈ ಮಟ್ಟಕ್ಕೆ ಬಂದಿದ್ದೀರಿ ಅನ್ನೋದು ನನ್ನ ಅನಿಸಿಕೆ. ಮತ್ತು ನಿಮಗೆ ಓದಿಸ್ತಾ ಇರೋಂಥ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ ಅಂದರು, ಅವ್ರಿಗೆ ಎಷ್ಟೇ ಕಷ್ಟ ಇದ್ರೇನು ಮತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಶಿಕ್ಷಣ ಕೊಡಲಿಕ್ಕೆ ಅವರ ಜೀವನವನ್ನು ಅವರು ಸರಿ ಆಯಿತು. 3 ವೀಕ್ಸ್ ಆಯಿತು. ಆಲ್ ರೈಟ್ ಸರ್. ನೋಡಿ, ಇವತ್ತು ಕ್ಯಾಬಿನೆಟ್ ರೀಶಫಲ್ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳು 33 ಜನ ನಮ್ಮ ಮಂತ್ರಿಗಳಿದ್ದಾರೆ. ಅದು ಡಿಸ್ಕ್ರಿಷನರಿ ಆಫ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ, ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ, ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ ಅಂತ ನಾನು ಸುಧಾಕರ್ ಎಲ್ಲ ಇದ್ದೀವಿ. ನಾವು ಭದ್ರಾಗಿರ್ತೀವಿ. ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು, ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ತಗೊಂಡ್ರು ನಾವು ಆ ತೀರ್ಮಾನವನ್ನು ಒಪ್ಪಿದ್ದೀವಿ. ದಸರಾ ಟೈಮಲ್ಲಿ ನಾನೇ 5 ವರ್ಷ CM ಅಂತ ಹೇಳಿದ್ರು ಸರ್. ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಅಂತ. ಅವತ್ತು ಅವರು ನಾನೇ CM ಅಂತ ಹೇಳಿ ಲಾಸ್ಟಲ್ಲಿ ಹೇಳೇ ಇರ್ತಾರೆ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ. ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ, ನನ್ನ ಜೊತೆಗೊಂಡಂತೆ, ಸುಧಾಕರ್ ಸಾಹೇಬ್ರ ಜೊತೆಗೊಂಡಂತೆ, DCM ಜೊತೆಗೊಂಡಂತೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಲೇ ಚೀಫ್ ಮಿನಿಸ್ಟರ್ ಹೇಳಿದರು. ಯಾವತ್ತು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ನಾವು. ಮತ್ತೊಂದು ವಿಚಾರ ಬರ್ತದೆ, ದಲಿತ CM ಮೇಲೆ ಗೊತ್ತಾಗಿದೆ. ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ, ತಪ್ಪೇನಿದೆ ಕೇಳೋದ್ರಲ್ಲಿ. ಎಲ್ಲರೂ ಪ್ರಸ್ತುತ ಖಾಲಿ ಇಲ್ಲ ಅನ್ಸೋದು. ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಸರ್. ಯಾರು ಕ್ಲೈಮ್ ಮಾಡೋದು ತಪ್ಪಿಲ್ಲ. ಮುಂದೆ ನೋಡಿ ಸರ್, ಈಗ ಅವ್ರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗಲಿ, ಬ್ಯಾಕ್ವರ್ಡ್ಸ್ ಆಗಲಿ, ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳುವಂಥ ಹಕ್ಕಿದೆ. ಬಟ್ ಏನೇ ತೀರ್ಮಾನಗಳಾದ್ರೂ
AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ರಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬ್ರಿದ್ದಾರೆ, ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ ಕುಂಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ರೀಶಫಲ್ ಆಗಲಿ ಈ ರಾಜ್ಯದ ನಾಯಕತ್ವ ಆಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್. ಸರ್, ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇಂಟ್ರೆಸ್ಟ್ ಇದೆ. ಯಾಕೆ DK ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವಲ್ಲ ಕಳೆದ ವಾರ. ತಪ್ಪೇನೈತೆ? ಕೃಷ್ಣ ಬೈರೇಗೌಡರು ತಪ್ಪೇನೈತೆ? ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು, DK ಶಿವಕುಮಾರ್ ಅವರು ನಮ್ಮ ನಾಯಕರು. ನಾನು ಲಾಸ್ಟ್ ವೀಕ್ ಹೋಗಿದ್ದೆ. ತಪ್ಪೇನಿದೆ? ನಮ್ಮದು ಕೆಲಸಗಳಿರ್ತವೆ, ನಮ್ಮ ಇಲಾಖೆ ಕೆಲಸಗಳಿರ್ತವೆ, ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ, ನಮ್ದು ಏನೇನೋ ಇರ್ತವೆ, ನಮ್ಮ ವೈಯಕ್ತಿಕ ಕೆಲಸಗಳಿರ್ತವೆ. ಅದರಿಂದ ಯಾರು ಡೆಲ್ಲಿಗೆ ಹೋಗ್ಬಾರ್ದು ಅಂತ ಏನಿಲ್ವಲ್ಲ. ಗೊತ್ತಿಲ್ಲ ರೀ ಅದೆಲ್ಲ. ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನು ತೀರ್ಮಾನ ಮಾಡಬೇಕು, ಏನು ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳಬೇಕು. ಪ್ರತಿ ಸಾರಿ CM ದಲಿತ CM ವಿಚಾರ ಬರುತ್ತಲ್ಲ ಸರ್, ಅದೇ ಹೇಳ್ತಾ ಇದ್ದೀನಲ್ಲ, ದಲಿತ CM ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಹಕ್ಕು ಮಂಡನೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ದಲಿತರು ಕೇಳೋಕ್ಕೂ ಹಕ್ಕಿದೆ, ಎಲ್ಲರೂ ಕೇಳೋಕ್ಕೂ ಹಕ್ಕಿದೆ. ನೋಡ್ರಿ, ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗಬೇಕು ಅಂತ, ಇನ್ನೊಂದು ಮತ್ತೊಂದು ಆಗಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನು ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವವನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ನಮ್ಮದೇನು ನಾವು ಪಪೆಟ್ಸ್ BJP ಅವ್ರ ಥರ ನಮ್ಮ ಪಕ್ಷ ಅಲ್ಲ. ನಮ್ಮ BJP ಅವರು ದೇ ಆರ್ ಪಪೆಟ್ಸ್. ಏನು ಹೇಳ್ತಾರೆ ಅದನ್ನ ಮಾಡೋದು. ಬಟ್ ನಮ್ಮ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ. ಅವ್ರದ್ದು ಯಾಕೆ ಸರ್ ಹೆಸರು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು? ತಪ್ಪೇನಿದೆ? KH ಮುನಿಯಪ್ಪ ಅವರು ನಮ್ಗೆ ಹೇಳಿರಲ್ವಾ? ಹೇಳ್ಕೊಂಡೇ ಇಲ್ಲ. ಇವರು ಸರಿ MP ಆಗಿದ್ರು, MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಅವರು ಕೇಳೋದ್ರಲ್ಲಿ ತಪ್ಪೇನಿದೆ? ಏನು ಕೇಳಬೇಕು ಅಂತ ಸರ್? ಇವಾಗ ಖಾಲಿ ಇಲ್ಲ ಅಂತ ನೀವೇ ಹೇಳ್ತೀರಾ. ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚರ್ಚೆ ಏನಕ್ಕೆ ಆಗ್ತಾ ಇದೆ? ಆದವಾಗ ಅವ್ರು ಹೇಳ್ತಾ ಇರೋದು, ಎಲ್ಲರೂ ಹೇಳ್ತಾ ಇರೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರು ತೆಗೆದು ನಮ್ಗೆ ಕೊಟ್ಟಿಗೆ ಅಂತ ಯಾರೂ ಕ್ಲೈಮ್ ಮಾಡ್ತಾ ಇಲ್ಲ. ಯಾವುದಾದ್ರೂ ಸಂದರ್ಭ ಬಂದರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಪ್ಪೇನಿದೆ ಸರ್? ಯಾರಿಗೆ? ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕಾ, ಇನ್ನೊರು ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಬಲಗೈ ಬಂಟ್ರ ಥರ ಇದೆ CMಗೆ ಬಲಗೈ ಬಂಟ್ರು ಅಂತ ಹೇಳ್ತೀರಾ ನೀವು? ಕಾಂಗ್ರೆಸ್ ಪಕ್ಷದ ಬಲಗೈ ಬಂಟ್ರ ಜೊತೆಲಿ ಸಿದ್ದರಾಮಯ್ಯನವ್ರಿಗೂ ಎಲ್ಲರಿಗೂ, ನಾನು ಸುಧಾಕರ್ ಸಿದ್ದರಾಮಯ್ಯನವ್ರಿಗೂ ಬಲಗೈ ಬಂಟ್ರು, DK ಶಿವಕುಮಾರ್ ಅವ್ರಿಗೂ ಬಲಗೈ ಬಂಟ್ರು. ನಾವೆಲ್ಲರೂ ಫಾಲೋವರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ. DK ಶಿವಕುಮಾರ್ ಯಾರು ಡಿನೈ ಮಾಡಿದ್ದು? ಯಾರು ಡಿನೈಡ್? ನಾನೇ ಹೇಳ್ತಾ ಇದ್ದೀನಿ, ಈಸ್ ಆಲ್ಸೋ ಅವರ್ ಲೀಡರ್. ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಸಂದರ್ಭದಲ್ಲಿ ಯಾವ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ. ನಾವು ಹೆಂಗೆ ಹೇಳೋಕ್ಕಾಗ್ತದೆ? ಆಲ್ ಜೂನಿಯರ್ಸ್. ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡೋವಂಥದ್ದು ನನಗೂ ಸುಧಾಕರ್ಗೆಲ್ಲ ಅಷ್ಟು ಇನ್ನೂ ವಯಸ್ಸೂ ಆಗಿಲ್ಲ, ಅಷ್ಟು ಕೆಪಾಸಿಟಿನೂ ಬಂದಿಲ್ಲ. ಹೊಸೊಬ್ಬರಿಗೆ ಸಚಿವ ಸ್ಥಾನಕ್ಕೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಚರ್ಚೆ ಆಗ್ತದೆ. ಸುಮಾರು ಜನ ಕಾಯ್ತಾ ಇದ್ದಾರೆ. ತಪ್ಪೇನಿಲ್ಲ. ನಂಜೇಗೌಡರು ಓಪನ್ ಆಗಿ ಹೇಳಿದ್ದಾರೆ ಸರ್. ನಂಜೇಗೌಡರಿಗೂ ಅಧಿಕಾರ ಇದೆ, ನಂಜೇಗೌಡರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ, ಎಲ್ರಿಗೂ ಅಧಿಕಾರ ಇದೆ. ಸೊ ಕೇಳ್ಬೋದು, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಂಜೇಗೌಡರು ಆಲ್ಸೋ ನಮ್ಮ ಸೀನಿಯರು. ತಾಲೂಕ್ ಪಂಚಾಯತಿ ಮೆಂಬರಿಂದ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮೆಂಬರಿಂದ, KMF ಅಧ್ಯಕ್ಷರಿಂದ ಭಾಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ. ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ನಂಜೇಗೌಡ. ನವೆಂಬರ್ ಕ್ರಾಂತಿ ಏನು ಸರ್ ಅದು? ನನಗೆ ಗೊತ್ತಿಲ್ಲಪ್ಪ, ಯಾರು ಹೇಳಿದ್ರು? ನಾವು ಯಾರು ಹೇಳಿದ್ರು ಗೊತ್ತು? BJP ಅವರೇ ನೋಡಿರಿ, BJP ಅವರಲ್ಲಿ ಕ್ರಾಂತಿ ಆಗ್ಬೋದು. BJP ಅವರಲ್ಲಿ ನನ್ನ ಪ್ರಕಾರ ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗೋಕ್ಕೆ ಸಾಧ್ಯ. ಪಾಪ ಇಲ್ಲ, ಯತ್ನಾಳು ಅವ್ರನ್ನ ಕಿತ್ತಾಡ್ತಾರೆ. ಯಾರು? ವಿಜೇಂದ್ರ ಅಂತ ತೆಗೆದು ಅಶೋಕ್ ಅವ್ರು ಆಗ್ಬೇಕು ಅಂತವ್ರೆ. ಅಶೋಕ್ ಅವ್ರು ತೆಗೆದು ಇನ್ಯಾರು ಆಗ್ಬೇಕು? ಅವ್ರದ್ದು ಫಸ್ಟು ಕ್ರಾಂತಿ ಅವ್ರದ್ದು. ನಮ್ದು ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಯಾವುದು ಮುಂದಕ್ಕೆ ಹಾಕಿದ್ದೀವಿ, ನಾವೇನು ಮುಂದಕ್ಕೆ ಹಾಕಿದ್ದೀವಿ. ಪ್ರೋಗ್ರಾಮ್ ಇಲ್ಲಪ್ಪ, ಹಂಗೇನೆ CMದು ನೋಡಿ, ರಾಜ್ಯದ ಮುಖ್ಯಮಂತ್ರಿಯವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ಸ್ ಇರ್ತವೆ, ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ. ಅದೇ ಥರ ಮುಂದಕ್ಕೆ ಹಾಕಿದ್ದೀವಿ. ಬರ್ತಾರೆ, ಈ ವರ್ಷದಲ್ಲೇ ಬರ್ತಾರೆ, ಬರ್ತಾರೆ, ಈ ತಿಂಗಳಲ್ಲಿ ಬರ್ತಾರೆ. ಇಲ್ಲ ಯಾಕೆ 2 ವರ್ಷ ನಾನೇ ಕರ್ಕೊಂಡ್ಬಂದಿದ್ದೆ. ಹೋದ ವರ್ಷ ಇಲ್ಲ ಬಂಗಾರಪೇಟೆಗೆ ಒಂದ್ಸರಿ, ಕೋಲಾರಕ್ಕೆ ಒಂದ್ಸರಿ ಬಂದಿದ್ರು. ಜ್ಞಾಪ ಇದೆ ಮೀಟಿಂಗ್ ಎಲ್ಲ ಆಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 2 ಸರಿ ಬಂದಿದ್ರು. ನಮ್ಮ ಅಣ್ಣ ಇದ್ದಾರೆ. ನಿಮ್ಮಲ್ಲಿ ಸಹ ಒಂದು ವರ್ಷಕ್ಕೆ ಸಾವಿರಾರು ಜನ ನೀವು ಅಂಥ ಕೋರ್ಸ್ಗಳಿಗೆ ಓದಿ ಯಶಸ್ವಿ ಜೀವನವನ್ನು ನೀವು ಸಾಗಿಸ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುಸಜ್ಜಿತವಾದ ಕಾಲೇಜುಗಳ ಕಟ್ಟಡ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು
ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದು PPP ಮಾಡಿದಾಗ. ಸೊ ನಾನು ಮತ್ತು ನಮ್ಮ MLA MLC ಎಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಾಗ PPPಗೆ ಯಾರು ಬರ್ತಾ ಇಲ್ಲ, ಅದರಿಂದ ಸಂಪೂರ್ಣವಾಗಿ ಸರ್ಕಾರಿ ಕಾಲೇಜನ್ನು ಮಾಡಬೇಕು ಅಂದಾಗ ಈ ಬಜೆಟಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ, ರಿಂಗ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಹೊಸದಾಗಿ ಅಂತರಗಂಗೆಯಿಂದ ಕೋಲಾರಮ್ಮ ಕೆರೆವರೆಗೆ ಸುಮಾರು 100 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಪ್ರತ್ಯೇಕ ಕಾಲುವೆಯನ್ನು ಸಹ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಟೆಂಡರ್ ಕರೆದಾಗಿದೆ ಈಗಾಗಲೇ. ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ಎಜುಕೇಟೆಡ್ಸ್ ಇದ್ದೀರಿ, ಗೊತ್ತಿಲ್ಲದವ್ರಿಗೆ ಯಾಮಾರಿಸುವಂಥವ್ರು ಭಾಳ ಜನ ಇರ್ತಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಯಾವುದೇ ಪ್ರಗತಿ ಕೆಲಸಗಳು ಆಗಲ್ಲ ಅಂತ ಹೇಳೋದು ಭಾಳಷ್ಟು ಸುಳ್ಳುಗಳನ್ನು ಹೇಳ್ತಾರೆ. ಆ ಸುಳ್ಳುಗಳನ್ನು ನಂಬುವಂಥ ಸ್ಥಿತಿಯಲ್ಲಿ ನೀವು ಇಲ್ಲ, ನಾವು ಇಲ್ಲ ಅಂತ ಗೊತ್ತಿದೆ ಅವರಿಗೆ. ಇದು ಕೋಲಾರ ಜಿಲ್ಲೆಗೆ ಸುಮಾರು 1,000 ಕೋಟಿಗೂ ಹೆಚ್ಚು ಹಣವನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ. ಹಲವಾರು ಕಾಮಗಾರಿಗಳು ನಡೀತಾ ಇದೆ. ಹಾಸ್ಪಿಟಲ್ಸ್ ಅನಿಲ್ ಒಂದು ಇಷ್ಟೇ ಹೇಳಿದ್ರು, ಹಾಸ್ಪಿಟ್ಲಿಗೆ ಎಷ್ಟು ಕೊಟ್ಟಿದ್ದಾರೆ, ಕಾಲೇಜಸ್ಗೆ ಎಷ್ಟು ಕೊಟ್ಟಿದ್ದಾರೆ, ರಸ್ತೆಗಳಿಗೆ ಎಷ್ಟು ಕೊಟ್ಟಿದ್ದಾರೆ, ಎಲ್ಲ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಕೋಲಾರ ಜಿಲ್ಲೆಗೆ ಇನ್ನೂ ಏನೂ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ನಾನು ಉಸ್ತುವಾರಿ ಸಚಿವನಾಗಿ ನಿಮ್ಮ ಜೊತೆ ಇರ್ತೇನೆ. ನಮ್ಮ MLA ಮಂಜು ಇದ್ದಾರೆ, ನಮ್ಮ MLC ಅನಿಲ್ ಇದ್ದಾರೆ, ಉನ್ನತ ಶಿಕ್ಷಣ ಸಚಿವರು ಮೂಲತವಾಗಿ ಇದೇ ಜಿಲ್ಲೆಗೆ ಸಂಬಂಧಪಟ್ಟರು. ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೇರೆ ಆದಮೇಲೆ ಅದು ಆ ಜಿಲ್ಲೆ ಆ ಕಡೆ ಹೋಗಿದೆ. ಆದ್ರೂ ಅವರು ಸ್ವಂತ ಜಿಲ್ಲೆ ಅಂದ್ಕೊಂಡೆ ಇದನ್ನು ಅವರು ತಿಳ್ಕೊಂಡಿರೋದು. ಅವರು ಸಹ ನಮ್ಗೆ ಯಾವತ್ತೂ ಸಹಕಾರ ಕೊಡ್ತಾರೆ. ಮತ್ತು ಜಿಲ್ಲೆಯ 6 ಜನ ಶಾಸಕರುಗಳಿದ್ದಾರೆ, ಪಕ್ಷ ಭೇದ ಮಾಡದೆ, ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಿಮ್ಮನ್ನೆಲ್ಲ ಒಂದೇ ಅಂತ ತಿಳ್ಕೊಂಡು ಆ ಶಾಸಕರು ಸಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆ ನಿಮಗೆ ಜಾತಿ ಭೇದ ಇಲ್ಲ, ಎಲ್ಲ ಮಕ್ಕಳು ಒಂದೇ ಟೇಬಲಲ್ಲಿ ಕೂತಿರ್ತೀರಿ. ಯಾವುದೇ ಜಾತಿ ಜನಾಂಗ ಆಗಲಿ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ರಾಗಲಿ, ನೀವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ನೀವು ಜೀವನ ಮಾಡ್ತಾ ಇರಬೇಕು. ಅದೇ ನಿಮ್ಮ ಮುಂದಿನ ಜೀವನಕ್ಕೆ ಒಂದು ಸೋಪಾನ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿವಸಗಳಲ್ಲಿ ನಿಮ್ಮ ಯಾವುದೇ ಕೆಲಸಗಳಿಗೆ ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ಹೇಳಿ ಭಾಳಷ್ಟು ಸಮಯ